ಇವತ್ತಿನ ದಿನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಆಲ್ ಇಂಡಿಯಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರ ಮತ್ತು ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರ ಆದೇಶದ ಮೇರೆಗೆ ಪತ್ರ ಚಳವಳಿಯನ್ನು ಕೈಗೊಂಡಿದ್ದೀನಿ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರಬಹುದು ನಾವು ಯಾಕೆ ಪತ್ರ ಚಳವಳಿ ಮಾಡ್ತಾ ಇದ್ದೀವಿ ಅಂತ. ಯಾಕಂತಂದರೆ ಏನು ಮಹಿಳಾ ಮಸೂದೆ ಬಿಲ್ ಜಾರಿಗೆ ಮಾಡ್ತೀವಿ ಅನ್ನೋದ್ರ ಮುಖವಾಡ ಹೊತ್ತು ನಿರಂತರವಾಗಿ ನಾಡಿನ ದೇಶದ ಮಹಿಳೆಯರೊಟ್ಟಿಗೆ ವಂಚನೆ, ಮೋಸ, ಮಹಿಳೆಯರ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಈ ಕೇಂದ್ರ ಬಿಜೆಪಿ ಸರ್ಕಾರ. ಅವರಿಗೆ ನಾವು ಧಿಕ್ಕಾರ ಹೇಳುತ್ತಾ ಇವತ್ತು ಮಾನ್ಯ ಮೋದಿಜಿಯವರಿಗೆ ನಾವು ಪತ್ರ ಬರೆದಿದ್ದೀವಿ. ಮಾನ್ಯ ಮೋದಿಜಿಯವರೇ, ನೀವೇನು 2023 ಸೆಪ್ಟೆಂಬರ್ 28ನೇ ತಾರೀಕು ಮಹಿಳಾ ಮಸೂದೆ ಬಿಲ್ ನಮ್ಮ ರಾಷ್ಟ್ರಪತಿಗಳಾದ ಗೌರವಾನ್ವಿತ ದ್ರೌಪದಿ ಮುರ್ಮು ಮೇಡಮ್ ಅವರ ಹಸ್ತಾಕ್ಷರಗಳನ್ನು ತಗೊಂಡು ಕೂಡ ಅದನ್ನು ನೀವು ಅಂಗೀಕಾರ ಮಾಡಿದ್ರಿ. ಎಲ್ಲ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಸರ್ವರ ಒಪ್ಪಿಗೆ ಮೇರೆಗೆ ಆ ಬಿಲ್ ಏನು ಅಂಗೀಕಾರ ಆಗಿತ್ತು ಅದನ್ನು ನೀವು ಜಾರಿಗೆ ಮಾಡದೆ ಈಗ ಮತ್ತೆ ಮಹಿಳಾ ಮಸೂದೆ ಅಂತ ಹೇಳಿ ಸುಮ್ಮನೆ ಒಂದು ಕಪಟ ನಾಟಕ ಹೊತ್ತು ಅದ್ರ ಜೊತೆ ಡಿಲಿಮಿಟೇಷನ್ ತಂದು ನೀವು ಮತ್ತೆ ಬಿಡುಗಡೆ ಆದ ಬಿಲ್ಲನ್ನೇ ಬಿಡುಗಡೆ ಮಾಡ್ತಾ ಇದ್ದೀರಲ್ಲ, ಈ ನಡೆ ಸರಿಯಲ್ಲ. ಮಾನ್ಯ ಮೋದಿಜಿಯವರೇ, ನೀವು ಎಷ್ಟು ಸಲ ಉದ್ಘಾಟನೆಗೊಂಡ ಬಿಲ್ಡಿಂಗನ್ನು ಉದ್ಘಾಟನೆ ಮಾಡ್ತೀರಿ, ಎಷ್ಟು ಸಲ ಬಿಡುಗಡೆ ಆದ ರೈಲನ್ನೇ ಬಿಡುಗಡೆ ಮಾಡ್ತೀರಿ, ಎಷ್ಟು ಸಲ ರೀ ಜಾರಿಗೆಗೊಂಡ ಮಸೂದೆಯನ್ನೇ ಜಾರಿಗೆ ಮಾಡೋದು ನೀವು? ಏನು 2023ದಾಗ ಜಾರಿಗೆ ಆಗ್ಯದ ಮಹಿಳಾ ಮಸೂದೆ ಬಿಲ್, ಈಗಾಗಲೇ ಮುಗಿದು ಹೋಗ್ಯದದು. ಅದನ್ನು ನೀವು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಿ. ಆ ಮಸೂದೆ ಜೊತೆಗೆ OBC ಮಹಿಳಾ ಮಸೂದೆಯನ್ನು ಕೂಡ ಜಾರಿಗೆ ಮಾಡಬೇಕು ನೀವು. ಅದರಲ್ಲಿ ಹಿಂದುಳಿದ ಮಹಿಳೆಯರ ರಿಸರ್ವೇಷನ್ ಕೂಡ ನೀವು ಜೋಡಿಸಿ ಆ ಮಸೂದೆಯನ್ನು ಈ ಕ್ಷಣ ಇವತ್ತೇ ಜಾರಿಗೆ ಆಗಬೇಕು ಅಂತ ನಾವು ಮಾನ್ಯ ಮೋದಿಜಿಯವರಲ್ಲಿ ಕೇಳ್ಕೊತಾ ಇದ್ದೀವಿ. ಸೊ ಈ ಮಹಿಳಾ ಮಸೂದೆ ಹೆಸರಿನಲ್ಲಿ ಇವರೇನು ನೀಚ ರಾಜಕೀಯ, ವಂಚನೆಯ ರಾಜಕೀಯ ಮಾಡ್ತಾ ಇದ್ದಾರೆ, ಅದು ಇಡೀ ದೇಶದ ಮಹಿಳೆಯರಿಗೆ ಗೊತ್ತಾಗ್ಯದ. ನಾವಿನ್ನು ಸುಮ್ಮ ಕುಂದ್ರಲ್ಲ, ನಾಡಿನ ಮಹಿಳೆಯರು, ದೇಶದ ಮಹಿಳೆಯರು ನಾವಿನ್ನು ಸುಮ್ಮ ಕುಂದ್ರಲ್ಲ. ಇವರ ಈ ಮನಸ್ಥಿತಿ ನಮಗೆ ಗೊತ್ತಾಗ್ಯದ. ಇವರ ರಾಜಕೀಯ ಒಂದು ಏನು ಇದು ಪಿತೂರಿ ಅದಲ್ಲ ಮಹಿಳಾ ಮೀಸಲಾತಿ ಹೆಸರಿನಲ್ಲಿ, ಇದನ್ನು ನಾವು ಇವತ್ತೇ ಗ್ರೌಂಡಿಗೆ ಇಳಿದು ದೇಶದ ಎಲ್ಲ ಮಹಿಳೆಯರಿಗೂ ಜಾಗೃತ ಮಾಡ್ತೀವಿ. ಇಡೀ ದೇಶದ ಮಹಿಳೆಯರಿಗೆ ಜಾಗೃತ ಮಾಡಿ, ಇದು ಪತ್ರ ಚಳವಳಿ ಅಲ್ಲ, ಇಂಥ ಹೋರಾಟಗಳು, ಇಂಥ ಚಳವಳಿಗಳು ನಿರಂತರ ಮಾಡ್ತೀವಿ, ಎಚ್ಚರ ಮಾಡ್ತೀವಿ ನಾಡಿನ ಮಹಿಳೆಯರಿಗೆ. ಇವರೇನು ಮುಖವಾಡ ತೋರಿಸ್ತಾ ಇದ್ದಾರಲ್ಲ, ಇವರ ರಾಜಕೀಯ ಕಪಟ ಸೂತ್ರ ನಾಟಕಗಳನ್ನು ನಾವು ದೇಶದ ಮಹಿಳೆಯರ ಮುಂದೆ ನಾವು ತೆರವುಗೊಳಿಸ್ತಾ ಇದ್ದೀವಿ. ಅದನ್ನು ನಾನು ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶ್ರೀಮತಿ ರೇಣುಕಾ ಸಿಂಗ್ಗೆ. ಥ್ಯಾಂಕ್ ಯು. आज पास करो, अभी पास करो, अभी इम्प्लीमेंटेशन करो, आज करो, अभी करो, ಎಲ್ಲರೂ ಕೈ ಎತ್ತು. ಮಹಿಳಾ ಮಸೂದೆ ಬಿಲ್ಲನ್ನು ಈ ಕ್ಷಣನೇ ಜಾರಿಗೆ ಮಾಡಲೇಬೇಕು. 2023 ಮಹಿಳಾ ಮಸೂದೆ ಬಿಲ್ ಈ ಕ್ಷಣ ಜಾರಿಗೆ ಆಗಲೇಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.